ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾಗರ ಪಂಚಮಿ ಇತ್ತಲ್ಲ, ನಾನು ವಿಡಿಯೋ ಹಾಕೋವಾಗ ನಾಗರ ಪಂಚಮಿ ಆಗಿರುತ್ತೆ. ನಾಗರ ಪಂಚಮಿಗೆ ನಮ್ಮ ಕಡೆ ಚರು ಅಂತ ಮಾಡ್ತಾರೆ. ನಾನು ಅದನ್ನು ಮಾಡಿದ್ದೆ. ಅದರದ್ದು ಫುಲ್ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೋಡಿ. ಚರು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿ ಬಂತು. ಕೆಂಪಕ್ಕಿಯಿಂದ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಚರು ಚೆನ್ನಾಗಾಯಿತು. ನಿಮ್ಮಲ್ಲೆಲ್ಲ ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ, ನಾಗರ ಪಂಚಮಿಗೆ ಏನು ಮಾಡ್ತಾರೆ ಕಮೆಂಟ್ ಮಾಡಿ. ಹಾಗೆ ದೇವರಿಗೆ ಕೈ ಮುಗಿದು ಇವತ್ತು ನಾವು ನಮ್ಮನೆ ಹತ್ರನೇ ಒಂದು ಏನೋ ಉತ್ಸವ ಅಂತ ಬಂದಿದೆ, ಶರತ್ ಉತ್ಸವ ಅಂತ. ಅಲ್ಲಿ ಆಟ ಆಡೋದೆಲ್ಲ ಇತ್ತು, ಮಕ್ಕಳು ಆಡೋದಲ್ಲ. ಅದಕ್ಕೆ ನನ್ನ ಮಗಳನ್ನು ಕರ್ಕೊಂಡು ಹೋಗಿದ್ದೆ. ತುಂಬ ದಿನದಿಂದ ಕರ್ಕೊಂಡು ಹೋಗಮ್ಮ ಅಂತಿದ್ಲು. ಅವಳು ಬಸ್ಗೆ ಹೋಗುವಾಗ ಅದೇ ರೂಟಲ್ಲಿ ಹೋಗುತ್ತೆ ಬಸ್ಸು. ಡೈಲಿ ನೋಡ್ಕೊಂಡು ಬಂದು ಅಮ್ಮ ಇವತ್ತು ಕರ್ಕೊಂಡು ಹೋಗು ಅಂತಿದ್ಲು. ಸೊ ಈ ರೀತಿ ಏರ್ ಬಲೂನ್ ಎಲ್ಲ ಇತ್ತು, ಏರ್ ತುಂಬಿದ್ದು. ಇದರಲ್ಲಿ ಅಷ್ಟೊಂದೇನು ಆಟ ಆಡಿಲ್ಲ, ಬೇಜಾರು ಬಂತು ಅವಳಿಗೆ. ಬಟ್ ಇದು ಜಂಪಿಂಗ್ ಜಾಕ್ ಇದೆಯಲ್ಲ, ತುಂಬ ಚೆನ್ನಾಗಿ, ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ನಾನೇ ಒಂದು ಹೆಸರಿಟ್ಟೆ ಅಷ್ಟೇ, ಜಂಪಿಂಗ್ ಜಾಕ್ ಅಂತ. ಸೊ ಇದರಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ಲು. ವೆರೈಟಿಯಲ್ಲಿ ಕುಣಿದ್ಲು. ಇದು 10 ಮಿನಿಟ್ಸ್ ಇರುತ್ತೆ. 10 ಮಿನಿಟ್ಸಿಗೆ ಸುಸ್ತಾಗಿಬಿಡ್ತಾರೆ. ಅಂದರೆ ಬೇರೆ ಯಾವ ಮಕ್ಕಳು ಇರಲಿಲ್ಲ. ಮಕ್ಕಳಿದ್ದಿದ್ರೆ ಚೆನ್ನಾಗಿ ಆಗ್ತಾಯಿತ್ತು. ನಾವು ಸ್ವಲ್ಪ ಬೇಗ ಹೋದ್ವಿ. ಈವ್ನಿಂಗ್ ಲೇಟಾಗಿ ಹೋದರೆ ತುಂಬ ಮಕ್ಕಳಿರ್ತಾರೆ. ಅಲ್ಲಿ ಶಾಪಿಂಗು ಎಲ್ಲ ಇತ್ತು. ನಾವೇನು ಶಾಪಿಂಗೇನು ಮಾಡಿಲ್ಲ. ಅವಳನ್ನು ಇದಕ್ಕೆ ಕರ್ಕೊಂಡು ಹೋಗಬೇಕು ಅಂತಲೇ ಕರ್ಕೊಂಡು ಹೋಗಿದ್ದು. ಹೀಗಿತ್ತು ನಮ್ಮ ಇವತ್ತಿನ ದಿವಸ. ಸ್ವಲ್ಪ ಕ್ಲಿಪ್ಸನ್ನು ಹಾಕಿರ್ತೀನಿ, ನೋಡಿ. ಹೇಗೆ ಜಂಪ್ ಮಾಡ್ತಾ ಇದ್ದಾಳೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಚಿಕ್ಕವರಿರುವಾಗ ಇದೆಲ್ಲ ಇರಲಿಲ್ಲ. ನಾನು ಇದನ್ನೆಲ್ಲ ನೋಡಿದ್ದು ಬೆಂಗಳೂರಿಗೆ ಬಂದಮೇಲೆ. ಆ್ಯಕ್ಚುಲಿ ನಮಗೂ ಜಂಪ್ ಮಾಡೋಣ ಅಂತ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿತ್ತು. ಅಲ್ಲೇ ಉಲ್ಟಾ ಪಲ್ಟಿ ಎಲ್ಲ ಹೊಡಿತಾ ಇದ್ಲು, ತುಂಬ ಚೆನ್ನಾಗಿತ್ತು. ತುಂಬ ಜನ ಏನಿರಲಿಲ್ಲ, ಜನ ಕಡಿಮೆ ಇದ್ದರು. ಅದಕ್ಕೆ ಆರಾಮಾಗಿ ಬಿಂದಾಸಾಗಿ ಪಲ್ಟಿ ಹೊಡಿತಾ ಇದ್ದರು. ಮಕ್ಕಳಿದ್ರೆ ಒಂದು ಮಜಾನೂ ಆಗುತ್ತೆ. ಮತ್ತೊಂದು ಏನಾಗುತ್ತೆ, ಇವ್ರಿಗಿಂತ ಚಿಕ್ಕ ಮಕ್ಕಳಿದ್ರೆ ಏನಾಗ್ಬಿಡುತ್ತೆ, ಇವರು ಜಂಪ್ ಮಾಡುವಾಗ ಅವ್ರಿಗೆ ಜಂಪ್ ಮಾಡೋಕ್ಕೆ ಆಗಲ್ಲ. ಅಥವಾ ಇವ್ರಿಗಿಂತ ದೊಡ್ಡ ಮಕ್ಕಳಿದ್ರೆ ಅವರು ಜಂಪ್ ಮಾಡುವಾಗ ಇವ್ರಿಗೆ ಆಗಲ್ಲ. ಯಾಕೆಂದರೆ ಅವರು ಸ್ವಲ್ಪ ಫೋರ್ಸ್ಫುಲಿ ಮಾಡಿದಾಗ ಇವ್ರಿಗೆ ಜಂಪ್ ಮಾಡೋಕ್ಕಾಗಲ್ಲ. ಅದು ಆಗುತ್ತೆ. ಮಕ್ಕಳು ಇಲ್ಲದೆ ಇರೋದು ಒಳ್ಳೆಯದೇ. ನೋಡಿ, ಹಾಗೆ ಬಿದ್ದು ಮಲಗಿ ಎಲ್ಲ ಆಯಿತು. ಅದಾದ ನಂತರ ಹಾಗೆ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಏನೂ ತಗೊಂಡಿಲ್ಲ, ಸುಮ್ಮನೆ ಶಾಪಿಂಗಿಗೆ ಹೋಗಿದ್ದು, ವಿಂಡೋ ಶಾಪಿಂಗ್. ಅಮ್ಮ ಅದನ್ನು ತೆಗಿಸ್ಕೊಡು, ಇದನ್ನು ತೆಗಿಸ್ಕೊಡು ಅಂತ ಹಠ ಮಾಡ್ತಾಯಿದ್ಲು. ಇಷ್ಟೇ. ಬಾಯ್ ಬಾಯ್.